ಏನಿದೆ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ದೇವೇಗೌಡ ಅದಂತೂ ಗೌಡ ದೇವೇಗೌಡ ಅಂತ ನಮ್ಮ ಹುಡುಗರು ಕೆಲವು ಸ್ನೇಹಿತರುಗಳು ಕೂಕೊಂಡ್ಬಂದಿದ್ರು. ಇದೆಲ್ಲ ನೋಡ್ತಾ ಇದ್ದೀವಿ. ಒಂದು ನೀವು ಚುನಾವಣೆ ಟೈಮಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, 2000ಕ್ಕೆ ಮರಳಾಗಬೇಡಿ. ರಾಜ್ಯ ಹಾಳು ಮಾಡ್ತಾರೆ. ನಿಮ್ಮ ಬದುಕು ನೀವು ಕೈ ಹಿಂಗೆ ನೀಡಬೇಡಿ. ಒಂದು ಅವಕಾಶ ಕೊಡಿ ನಮಗೆ. ಮೈತ್ರಿ ಸರ್ಕಾರ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ. ಒಂದು ಅವಕಾಶ, 5 ವರ್ಷದ ಸರ್ಕಾರ. ಯಾಕೆಂದ್ರೆ ನಾನು ಎಷ್ಟು ವರ್ಷ ಬದುಕ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಆಯುಷ್ ಭಗವಂತ ಎಷ್ಟು ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. 5 ಬಾರಿ ಸಾವಿನ ಹಂಚಿಗೆ ಹೋಗಿ ಬಂದಿರತಕ್ಕಂಥವ್ರು ನಾನು. 3 ಬಾರಿ ಹೃದಯದ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿದ್ದೇನೆ. ಇನ್ನೊಂದು ಬಾರಿ ಯಾವ ಒಂದು ಬ್ರೈನ್ ಮೇಲೆ ಎಫೆಕ್ಟ್ ಆದಂಥದ್ದು ಇರ್ಬೋದು. ಇದು ಎಲ್ಲದರಿಂದ ನನಗೆ ಜೀವ ಕೊಟ್ಟಿರ್ತಕ್ಕಂಥದ್ದು ಈ ತಾಯಿ ಮಾರಮ್ಮ ದೇವಿ ಅಂತ ದೇವರೇನಿದೆ, ಇಂಥ ದೇವರಿಂದ ಬರುತ್ತಿದ್ದೆ. ನಾನು ಅದಕ್ಕೋಸ್ಕರನೇ ಇವತ್ತು ನಾನು ಪ್ರತಿಯೊಂದು ಕಡೆ ಇಡ್ತಾ ಇರ್ತಕ್ಕಂಥದ್ದು. ನನ್ನ ಆಯುಷ್ ಎಷ್ಟು ದಿವಸ ಇದೆಯೋ ಗೊತ್ತಿಲ್ಲ. ಆದ್ರೆ ನನಗೆ 5 ವರ್ಷದ ಸರ್ಕಾರವನ್ನ ನೀವು ಕೊಟ್ರೆ ಈ ರಾಜ್ಯದಲ್ಲಿ, ಅದು ಕುಮಾರಸ್ವಾಮಿದು JDS ಬಿಜೆಪಿ ಸರ್ಕಾರ ಅಲ್ಲ, ಈ ನಾಡಿನ 6.5 ಕೋಟಿ ಜನತೆಯ ಸರ್ಕಾರ ಇದೆ. ಅಂತ ಸರ್ಕಾರ ರಾಮರಾಜ್ಯ ಅಂತಕ್ಕಂಥ ಹೇಳ್ತೀರಿ. ಅದನ್ನ ಈ ರಾಜ್ಯದಲ್ಲಿ ನಾವು ಕಾಣಬೇಕು ಅಂದ್ರೆ ಒಂದು ಬಾರಿ ನಾನು ಪರೀಕ್ಷೆ ಮಾಡಿ, ಆ ದೇವರ ಸನ್ನಿಧಾನ ಪೂಜೆ ಮಾಡಿ ಬಂದಿದ್ದೇನೆ. ಒಂದು ಬಾರಿ ಪರೀಕ್ಷೆ ಮಾಡಿ ನಾನು ಏನ್ ಕೆಲಸ ಮಾಡಬಲ್ಲೆ ಅನ್ನೋದನ್ನು. ನನಗೇನು ಹಣದ ಅವಶ್ಯಕತೆ ಇಲ್ಲ. ಇನ್ನು ಹಣ ಸಂಪಾದನೆ ಮಾಡಿಲ್ಲ. ನಾನು ಸಂಪಾದನೆ ಮಾಡಿದ್ದು ನಿಮ್ಮಂತ ಹಳ್ಳಿಯ ನನ್ನ ತಂದೆ ತಾಯಿದಿರಿ ಅತ್ಯಂತ ಹೃದಯ ವೈಶಾಲ್ಯತೆ ಇಟ್ಕೊಂಡು ಇವತ್ತು ಮುಗ್ಧವಾದಂತ ಬದುಕನ್ನ ನಡೆಸ್ತಾ ಇರತಕ್ಕಂಥವ್ರು ನೀವು, ನಮ್ಮ ಹಳ್ಳಿಯ ಜನ. ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಇಲ್ಲಿವರೆಗೆ ಬದುಕಿದ್ದೇವೆ. ನಿಮ್ಮ ಒಂದು ಬದುಕನ್ನು ಸರಿಪಡಿಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಆ ದೃಷ್ಟಿಯಿಂದ ಇವತ್ತು ನನ್ನ ಆರೋಗ್ಯದ ಪರಿಸ್ಥಿತಿಗಳು ಇನ್ನೂ ಚೆನ್ನಾಗಿಲ್ಲ. ನನಗೆ ಡಾಕ್ಟರ್ಗಳು ಇನ್ನೂ ಸ್ವಲ್ಪ ದಿವಸ ನೀವು ಓಡಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಾರೆ. ಆದ್ರೆ ಮನಸ್ಸು ತಡೆಯಲ್ಲ. ಇವತ್ತು ಬೆಳಗ್ಗೆ 9 ಗಂಟೆಗೆ ಹೊರಟವನು ಮಂಡ್ಯ ಜಿಲ್ಲೆಯ ಪ್ರವಾಸ ಮುಗಿಸಿ ಇಲ್ಲಿ ಬರಬೇಕಾದ ಕಾರಣ ನನ್ನ ಆರೋಗ್ಯಕ್ಕಿಂತ ನಿಮ್ಮ ಪ್ರೀತಿ ಇದೆಯಲ್ಲ, ಅದು ನಾನು ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ಸುರೇಶ್ ಗೌಡರು ನಿಂಗಪ್ಪನರ ಒಂದು ಅಪೇಕ್ಷೆ ಏನಿತ್ತು ಬಂದಿದ್ದೇನೆ. ನಮ್ಮನ್ನು ನಂಬಿ ನಿಮ್ಗೆ ದ್ರೋಹ ಮಾಡಲ್ಲ, ಯಾವುದೇ ಕಾರಣಕ್ಕೂ ದ್ರೋಹ ಮಾಡಲ್ಲ. ದೇವಸ್ಥಾನದ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ನೀವೇನು ನಂಬಿದ್ದೀರಿ ದೇವೇಗೌಡರನ್ನ, ಒಬ್ಬ ರೈತನ ಮಗನಾಗಿ 62 ವರ್ಷ ರಾಜಕೀಯ ಮಾಡಿ ಅವ್ರ ಮುಖ್ಯಮಂತ್ರಿ 18 ತಿಂಗಳು, ಪ್ರಧಾನಮಂತ್ರಿ 10 ತಿಂಗಳು, 1-2 ವರ್ಷ ನೀರಾವರಿ ಮಂತ್ರಿ. ಆದ್ರೆ ಅವ್ರಿಗೆ ದೇಶಕ್ಕೆ ಕೊಟ್ಟಂತ ಕೊಡುಗೆ ಬಹುಶಃ ಇತಿಹಾಸಕಾರರು ಬರೆದಿದ್ದಾರೆ. ಈಗಾಗಲೇ ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಪ್ರೀತಿಯಿಂದ ಕೂಗ್ತೀರಿ ನೀವೆಲ್ಲ. ಆದ್ರೆ ಅವರು ಬದುಕಿರೋದ್ರೊಳಗೆ ಕಾರ್ಯಕ್ರಮ ನಾಳೆ ಹಾಸನದಲ್ಲಿದೆ. ಒಂದು ಹೋರಾಟ ಇವತ್ತು ಬಿಜೆಪಿ JDS ಜೊತೆಗೂಡಿ ನಮ್ಮ ಹೋರಾಟ ಏನು ಪ್ರಾರಂಭ ಮಾಡಿದ್ದೇವೆ. ವಿಧಾನಸಭೆಯಲ್ಲಿ ಬೆಂಗಳೂರಲ್ಲಿ ನಡೀತಾ ಇರೋದು ನೋಡ್ತಾ ಇದೆ. ಇವತ್ತು ಬೆಳಗ್ಗೆ ನಿನ್ನೆಯಿಂದ ಯಾವ ರೀತಿ ಈ ಡ್ರಾಮಾಗಳು ನಡೀತಾ ಇದೆ. ಇದರಿಂದ ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದ? ಕಾಂಗ್ರೆಸ್ನ ಸರ್ಕಾರ ಇವತ್ತು ನಡ್ಕೋತಿರ್ತಕ್ಕಂಥ ರೀತಿಯಿಂದ ನಮ್ಮ ಹಳ್ಳಿಯ ಜನರ ಬದುಕೇನಾಗ್ಬಹುದು, ಯುವಕರ ಬದುಕೇನಾಗ್ಬಹುದು ಯೋಚನೆ ಮಾಡಿ. ಇಂಥ ಕೆಟ್ಟ ಸರ್ಕಾರ ಬಹುಶಃ ಈ ದೇಶದಲ್ಲಿ ಮತ್ತಿನ್ನೆಂದೂ ಬರೋಕ್ಕೆ ಸಾಧ್ಯ, ನೀವು ನೋಡಕ್ಕೂ ಸಾಧ್ಯ ಇಲ್ಲ. ಹಗಲು ದರೋಡೆ ಸರ್ಕಾರ ಇದೆ. ನಾನು ಹೇಳಿದೆ, ಇವತ್ತು ನಮ್ಮ ರೈತರು ಬೆಳೆ ಬೆಳೀತೀರಿ, ಬೆಳೆ ಬೆಳೆದು ಒಂದೊಂದು ಬಾರಿ ಈಗ ಮೆಕ್ಕೆಜೋಳ 54 ಲಕ್ಷವೋ ಮೆಟ್ರಿಕ್ ಟನ್ ಬೆಳೆ ಬೆಳೆದಿದ್ದಾರೆ. ಅದನ್ನ ಕೊಂಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಇವರಿಗೆ.